ಹುಷಪ್ಪ ಅಲ್ಲಿಂದ ಇಲ್ಲಿ ಗಂಟೆ ನೀರು ಎತ್ಕೊ ಬರೋಷ್ಟೊತ್ತಿಗೆ ಸಾಕಾಗೋಯ್ತದೆ ಅಪ್ಪ. ಥೂ ಲೇ ಸುಂದರಿ, ಲೇ ಸುಂದರಿ, ನಿಂತ್ಕಮ್ಮಿ ವಸ್ಯಾ. ಓಹೋ ಏನು ನಿಂಗೆ ಇತ್ತಾಗೆತ್ತಾಗ ಹೋಗಿದ್ದೆ ಹಿಂಗೆ ಬರ್ತಾ ಇದೆಯೇ? ನಿಮ್ಮ ಮಟ್ಟಿರೋದು ಆ ಕಡೆ ಅಲ್ವಾ? ಎಲ್ಲೋಗಿದ್ದೆ? ಹಿಂಗೆ ಓಡಾಡ್ಕ ಬರುಮ ಅಂತ ಹೋಗಿದ್ದೆ ಕಣ. ವಿಷಯ ಗೊತ್ತಾಗಿಲ್ವಾ ನಿನಗೆ? ಏನು ವಿಷಯ? ಏನೂ ಗೊತ್ತಾನಿಲ್ವಲ್ಲ. ನಂದೇ ನನಗಾಗದೆ ಯಾವ ವಿಷಯ ತಿಳ್ಕೊಂಡು ಏನು ಮಾಡಬೇಕು? ಗುಂಡೆ ಉರಿತಾ ಇದೆ. ಬಾ ನಮ್ಮ ಮಟ್ಟಿಗೆ ಹೋಗಿ ಮಾತಾಡಮ್ಮ. ಸರಿ ನಡಿ, ಅಟ್ಟಿಗೆ ಹೋಗಿ ಮಾತಾಡಮ್ಮ. ನೀನು ಬೇರೆ ಪಾಟಿ ಬಿಂದಿ ಹೊತ್ಕೊ ಬಂದಿದ್ದೆ. ಯಾಕೆ ನೀರು ಹೊಟ್ಟೆಲಿ? ಇಲ್ಲ ಕಮ್ಮಿ, ಒಂದೆರಡು ಇತ್ತು. ಡ್ರಮ್ಮು ತುಂಬಿಸ್ತಾ ಇದೇ ಕಡೆ ಬಿಂದಿಗೆ ಕಣ ತುಂಬವೇ. ಗದ್ಕೋಗಿ ಬಿಂದಿಗೆ ಮುಚ್ಚಿಕ್ಬೇಕು. ನಮ್ಮ ಮನೆಯವನಿಗೆ ಹೇಳ್ತೀನಿ ಮೋಟ್ರ್ ಹಾಕ್ಸು ಮೇಲ್ಗಡೆ ಒಂದು ಡ್ರಮ್ ಇಡಿಸು ಅಂತ ಅಂದ್ಬಿಟ್ಟು. ಅದೇನೇನೋ ನಲ್ಲಿ ಎಲ್ಲ ಬಿಡಿಸ್ಬೇಕು ಒಳಕ್ಕೆ. ಡ್ರಮ್ ಇಡಿಸಿದ್ರೆ ಬೇಡ, ಈಗ ಮಾಡ್ತೀನಿ ಮುಂದಕ್ಕೆ ಯಾವಾಗಾರು. ಈಗ ಗಿಡಕ ಬಂದು ತುಂಬು, ಏನು ನಿನಗೆ ರೋಗ ಹಂಗೆ ಹಿಂಗೆ ಅಂತ ಏನೇನೋ ಬೋಯ್ತಾನೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ತಗೋಗಿ ತುಂಬ್ತಾನೆ. ಸರಿ ಬಾ, ಒಂದು ಲೋಟ ಕಾಫಿ ಮಾಡ್ತೀನಿ, ನನಗೋಗಿ ಕುಡ್ಕ ಮಾತಾಡುಂಬಾ. ಸರಿ ನಡಿ ಹೋಗೋಣ. ಉಸ್ಸಪ್ಪ ಇಳಿಕ್ತೀನಿ, ಆಮೇಲೆ ತಗೋಗಿ ಸುರಿತೀನಿ ಅಲ್ಲಿ ಹಿಂದೆ ತೊಟ್ಟಿಗೆ. ನಿಂಗೆ ಅದೇನು ಮಾಡ್ತೇವೆ ಈಚೆ ಬಾ. ಮಣ್ಣು ಅಲ್ಲಿ ಸಣ್ಣ ಕೊಪ್ಪಳು ಅದೇನೋ ಮಾತಾಡ್ತಾ ಇದ್ದು ಕಣ. ನಾನು ನೋಡ್ತಾ ಇದ್ದೆ ಅದೇನು ಮಾತಾಡ್ತಾ ಇದ್ದಾಳು ಅಂತ ಅಂದ್ಬಿಟ್ಟು ಇದೇ ಕಾಪಿ ಕಾಯಿಸ್ತೀನಿ ಅಂತ ಹಿಂಗೆ ಕೂತ್ಬಿಟ್ಟಿಲ್ಲ. ಬಿಂದಿಗೆ ಹೊತ್ಕೊ ಬಂದು ಬುಂಡೆ ಹೊರಿತಿತ್ತು, ಕಾಯಿಸ್ತೀನಿ ಕೂತ್ಕಮ್ಮಿ. ಅದೇನು ಹೇಳು, ಕಾಯಿಸ್ಕೊಬತ್ತೀನಿ. ಹೇಳ್ತೀನಿ, ಹೋಗಿ ಬಿರ್ನ ಕಾಯಿಸ್ಕೊ ಬಾ. ಆಮೇಲೆ ನೀನು ಹಂಗೆ ಕಳಿಸ್ತೀನಿ, ಏನು ಗೊತ್ತಿಲ್ವ ನನಗೆ. ಹೋಯ್ತೀನಿ ತಡಿ. ಕಾಪಿ 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 ಅಂತಿದ್ದಲ್ಲ ನೋಡಿ, ಕಾಪಿ ಕೊಟ್ಟು ಈಗ ಹೇಳೋ ಕತೆ ಏನಾಯ್ತು ಅಂತ. ಅದು ಯಾರು ಸುದ್ದಿ ಅಂತ? ಲಕ್ಷ್ಮಿ ಸುದ್ದಿ ಕಮ್ಮಿ. ಆ ಲಕ್ಷ್ಮಿ ಇಲ್ವಾ, ಹಾಸ್ಪಿಟ್ಲ್ ಕರ್ಕೋಗಿ ಅಡ್ಮಿಟ್ ಮಾಡೋರೆ ನೆನ್ನೆ. ಏನು, ಲಕ್ಷ್ಮಿನ ಅಡ್ಮಿಟ್ ಮಾಡಿದ್ರಾ? ಯಾಕೆ, ಏನಾಗಿತ್ತು ರೋಗ ಅವಳಿಗೆ? ಯಾವ ರೋಗನೂ ಇಲ್ಲ. ಅವನ ಮಗ ಜಾಡ್ಸು ಒದ್ನ ಸರಿಯಾಗೆ. ನಾನು ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಕೂಗಳು ಕಾಪಾಡ್ರೋ ಬರ್ರೋ ಅಂತ ನಾನು ಹೋಗ್ನಿಲ್ಲ. ಹೊಡಿಬೇಕಾಗಿತ್ತು ಅವಳ. ಅದಕ್ಕೆ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದಿ. ಆಮೇಲೆ ಇವಳು ಕೆಂಚಿ ಹೋಗಿದ್ಲು ಕಣವ. ಅದೇನಕ್ಕೆ ಹೋಗಿದ್ಲು, ದುಡ್ಡು ಗಿಟ್ಟು ಕೊಡೋಕೆ ಹೋಗಿದ್ಲ, ನಾವು ಕೂಲಿಗೆ ಹೋಗಿದ್ಲಲ್ಲ. ಹೋಗಿ ಕೂಕೊಂಡು ಗುಂಡನ್ನ ಕಳಿಸಿ ಅವಳ ಗಂಡ ಕರೆಸು ಅಂತ ಹೋಗಿದ್ಲು. ಸುಮಾರು ಜನ ಸೇರಿದ್ರು ಊರವರೆಲ್ಲರೂ. ಆಮೇಲೆ ಅದೇನೋ ಜ್ಞಾನನೇ ಇಲ್ಲ, ಹಂಗೆ ಎತ್ಕೊ ಬಂದರು. ಈಚೆಗೆ ಕರ್ಕೋದ್ರು, ಹಾಸ್ಪಿಟ್ಲ್ ಕರ್ಕೋಬೇಕು ಅಂತ ಅಂದ್ಕೊಂಡು. ಸಿದ್ದಣ್ಣ, ಇವನು ಇನ್ನೊಬ್ಬ ಇದಾರಪ್ಪ, ಅವನು ಕೆಂಪಣ್ಣ, ಕಾಳಣ್ಣ ಅವರೆಲ್ಲ ಬಂದಿದ್ರು ಒಳಗಡೆ ಹೋಗಿ ನೋಡೋಕೆ. ಯಾರ ಮನೆ ನೀ ಪಾಟಿ ಇಷ್ಟೇ ಜಾಗ, ಒಂದೇನು 10 ಜನ ಹೋಗಿ ನೋಡೋಕ್ಕದ್ದ. ಅಲ್ಲಿ ಒಂದು 3 ಜನ ಹೋಗಿದ್ರು ಒಳಗಡೆ ಕರ್ಕೊಂಡು ಒಂದೇ ಉಸ್ರಿಗೆ ಎತ್ಕೊಂಡು ಹೋದ. ಅವ್ರ ಅಪ್ಪನೂ ಸರಿಯಾಗಿ ಹೊಡೆದನಂತೆ ಮಗನಿಗೆ. ಅಲ್ಲಿಬ್ಬ ಹಂಗೇನೇನೆ ಒಸಿ ಮೇರಿ ಅವಳ. ಅವತ್ತೇನು ಹೊಟ್ಟಿಗೊಸಿ ತರಕಾರಿ ಇಲ್ಲ ಅಂತ ಅಂದ್ಬಿಟ್ಟು ಇದು ಚುಂದೊಡ್ಡಿ ಅವಳು ಹೊಲದಲ್ಲಿ ಕುಯ್ಕ ಬರಬೇಕಾದ್ರೆ ಅಂತ ಮಾತಾಡೋದು. ದುಡಿಗೆ ಬಂದಮೇಲೆ ಕೂಲಿಗೆ ಬಂದಮೇಲೆ ಹಂಗೆಲ್ಲ ಮಾಡಬಾರ್ದು ಅಂತ ಹುಚ್ಚನ್ ದೊಡ್ಡಿಯೊಳಗೆ ಹೇಳ್ಬಿಟ್ಲು. ಹೋಗಿ ಹಿಂಗೆ ಕಿತ್ಕೊ ಹೋಯ್ತಾವಳೆ ಅಂತ ಹೊಸಿ ಮಾನ ತೆಗದ್ಲ ಹುಚ್ಚನ್ ದೊಡ್ಡಿಯವಳು. ಇವಳಿಂದ ತಾನೇ ಗೊತ್ತಾಗಿದ್ದು, ಇವಳೇ ತಾನೇ ಹೇಳಿದ್ದು. ಇವಳು ಹೇಳಲಿಲ್ಲ ಅಂದಿದ್ರೆ ಏನು ಇವಳೇನು ಕಿತ್ಕೊಂಡೇ ಹೋಗೋದಿಲ್ವೇನೋ ಅನ್ನೋರಂಗೆ ನನ್ನ ಮೇಲೆ ಹೇಳ್ಬಿಟ್ಲು. ಹೋಗಿ ಕಿತ್ಕೊ ಹೋಯ್ತಾವಳೆ ಅಂತ. ಏನು ಅಮ್ಮಮ್ಮ ಅಂದ್ರೆ ಏನೊಂದು kg ಆಗಷ್ಟು ಕುಯ್ಕೊಂಡಿದ್ದಿ ಅಷ್ಟೇ. ಅಷ್ಟಕ್ಕೆ ಹೋಗಿ ಹೇಳೋರ? ಅಲ್ಲಿ ಬಾ, ಇನ್ನೂ ಚೆನ್ನಾಗಿ ಗಿಡ್ಕ ಹೊಡಿಬೇಕಾಗಿತ್ತು ಅವನು. ಎಲ್ಲರಿಗೂ ಹಂಗೆ ಮಾಡ್ತಾಳೆ ಅವಳು. ಅದಕ್ಕೆ ನನಗೂ ಅವಳು ಕಂಡ್ರೆ ಆಗೋದಿಲ್ಲ. ಅಲ್ಲ, ಮನೇಲಿ ಏನಿದ್ರು ಒಂದಿದ್ರು ಒಂದು ಇರೋದಿಲ್ಲ ಅವಳಿಗೆ. ಅವಳೇನು ಕುಯ್ಕ ಹೋದ್ ಹೆಂಗೆ ಇದ್ದಾಳೆ ನಮ್ಮಿ? ಎಲ್ಲ ಕುಯ್ಕ ಹೋಯ್ತಾಳೆ ಬಾ ಕಳ್ನಂಗೆ. ನಮ್ಗಂತಾಳೆ ಸರಿಯಾಗಿ ಹೊಡೆದವನೇ ತಗೋ ಮಗ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋರೆ. ಇನ್ನೂ ಹಾಸ್ಪಿಟ್ಲ್ ಸುದ್ದಿ ಏನು ಅಂತ ಗೊತ್ತಿಲ್ಲ. ನೋಡಬೇಕು. ಈ ಗುಂಡಜ್ಜಿ ಮತ್ತು ಇವಳು ಗೌರಿ ಏನಾದ್ರು ಹೋದರೆ ಅವ್ರು ಬಂದು ಊರಲ್ಲಿ ಹೇಳ್ತಾರೆ, ಅವಾಗ ಗೊತ್ತಾಯ್ತೆ. ಇನ್ನೂ ಅವ್ರಿಗೂ ಗೊತ್ತಿಲ್ವೋ ಗೊತ್ತಿಲ್ಲ, ನೋಡಬೇಕು. ಈಗ ಯಾಕೆ ಬಿಡು, ಅವರಿಬ್ರು ಯಾವಾಗ ನೋಡಿದ್ರು ಕಾಂಟ್ಯಾಕ್ಸಿಗೆ ಬಂತೆನ್ನೋರಂಗೆ ಜೊತೆಗೆ ಏನು ಆಟ ಆಡ್ತಾ ಇರ್ತಾರೆ ಯಾವಾಗುವೆ. ಅಲ್ಲ, ಅವತ್ತು ಸಂಘದಲ್ಲಿ ದುಡ್ಡು ಕೊಟ್ಲಲ್ಲ ನೋಡೋಳು, ಬಂದು ಏನು ಒಡಬಿಟ್ಟು ಅಕ್ಕ ತಂಗಿರು ಹಂಗಿರೋದಿಲ್ಲ, ಹಂಗೆ ದುಡ್ಡು ಎತ್ಕೊಬಂದು ಕೊಟ್ಬಿಟ್ಟ. ನಾನು ಬೈತಾರೇನೋ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ. ನಂಗಂತ ಹೇಳ್ದಲ್ಲ ಅದಕ್ಕೆ, ಇಲ್ಲಾಂದ್ರೆ ನಂಗೇನು ಗೊತ್ತಿರ್ತಿತ್ತು.
ಅಂತ ನಮ್ಮಂತ ಒಳ್ಳೆಯವ್ರ ಬಾಯಲ್ಲಿ ಅವ್ರ ಸುದ್ದಿ ಎಲ್ಲ ಆಡಬಾರ್ದು ಕಣಮ್ಮಿ. ಬಿಡು, ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಬಿಡು ಬಿರ್ಬೇಕು ಕಾಫಿ ಕುಡಿಯತ್ತಾಗೆ ನನಗೂ ಅಡ್ಡಿಲ್ ಕ್ಯಾಮ್ಯಾದ ಹೋಯ್ತೀನಿ. ಲೋ ಮಗ ರಮೇಶ ಬಿರ್ನೆ ಹೋಗಪ್ಪ, ಮಂಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ. ನಿಧಾನಕ್ಕೆ ಒಂಚೂರು ಬಿರ್ನೆ ಕರ್ಕೋಗ್ಬಿಡಪ್ಪ. ಕರ್ಕೋಗ್ಬಿಡ್ತೀನಿ. ನೀನು ಕೂತ್ಕಜ್ಜಿ ನಿಧಾನಕ್ಕೆ ಓಡಿಸ್ಕೊಯ್ತೀನಿ, ನಂಗೆ ಗೊತ್ತು ಕಣ. ನಮ್ಮ ರಾಮು ಚೆನ್ನಾಗೇ ಇತ್ತು, ಹಿಂಗೆ ಮಾಡ್ತಾನೆ ಅಂತಲೇ ಅನ್ಕೊಂಡಿರ್ನಿಲ್ಲ ನಾನು. ನೋಡು, ನೀವೂ ಸುರೇಶನ್ ಸವಾಸ ಸೇರಿದಾಗಿಂದನೇ ಹಿಂಗಾಗಿರೋದು ಅವನು. ನಾವು ಎದ್ದು ಬರಬಾರ್ದಾಗಿತ್ತು ಕಣ್ಗುಂಡಜ್ಜಿ, ಅಲ್ಲೇ ಇರಬೇಕಾಗಿತ್ತು. ಅಲ್ಲೇ ಇದ್ದಿದ್ರೆ ಇಷ್ಟೆಲ್ಲ ಆಗೋಕೆ ಬಿಡ್ತಾ ಇರಲಿಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಆಯ್ತನೂ ಇರಲಿಲ್ಲ. ನಾವು ತಪ್ಪು ಮಾಡ್ಬಿಟ್ಟು ಹೋಗುಂಡಜ್ಜಿ, ಎದ್ದು ಬರಬಾರ್ದಾಗಿತ್ತು ನಾವು. ಕಮ್ಮಿ ನನಗೂ ಈಗ ಹಂಗೆ ಅನ್ನಿಸ್ತಾದೆ. ಅಯ್ಯೋ ಏನಾಗಿದ್ದೋ ಏನೋ, ಆಪ್ರೇಷನ್ ಬೇರೆ ಮಾಡಬೇಕು ಅಂದ್ರಂತೆ. ಆಯ್ತೋ ಇಲ್ವೋ ಗೊತ್ತಿಲ್ಲ, ಹೋಗಿ ನೋಡ್ಬೇಕು. ರಾಮದುಗು ಯಾಕೆ ಈ ಥರ ಮಾಡಿಬಿಟ್ರು ನಮ್ಮದು ಲಕ್ಷ್ಮಕ್ಕಾಗೆ. ಲಕ್ಷ್ಮಕ್ಕ ತುಂಬ ಒಳ್ಳೆಯದು. ನಿನ್ನೆ ತಾನೇ ಕಾಫಿ ಎಲ್ಲ ಕುಡಿದು ಬಂದಿದ್ದೆ ಅವ್ರದ್ದು ಮನೇಲಿ. ಈಗ ಆಗಬಾರ್ದಾಗಿತ್ತು ಲಕ್ಷ್ಮಕ್ಕಾಗೆ. ಗುಂಡಜ್ಜಿ ಅವ್ರದಕ್ಕೆ ಯಾಕೆ ಬುದ್ಧಿ ಬರಲ್ಲ ಗುಂಡಜ್ಜಿ ರಾಮುದಕ್ಕೆ? ಏನು ಮಾಡೋದು, ಕೆಲವರು ಒಳ್ಳೆ ಬುದ್ಧಿ ಕಲಿದಿಲ್ಲ. ಫೋನ್ನಾರು ಮಾಡಿ ಕೇಳಬೇಕಾಗಿತ್ತು ಕಣಮಿ ಗೌರಿ. ಇವಳಿಗೆ ಕೆಂಚಿಗೆ ಫೋನ್ ಮಾಡ್ಬಿಟ್ಟು ಕೇಳಬೇಕಾಗಿತ್ತು ಆಪ್ರೇಷನ್ ಆಯ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ತಡಿ ಇರು, ಕೇಳ್ತೀನಿ. ಹಲೋ ಹಲೋ ನಾನು ಗೌರಿ. ಆಪ್ರೇಷನ್ ಆಯ್ತಾ ಲಕ್ಷ್ಮಕ್ಕಂಗೆ? ಈಗ ಕರ್ಕೋಗಿದ್ದಾರಾ? ಏನಾಗಿದ್ದಂತೆ? ಹಾಂ ಸರಿ ಸರಿ. ಅಯ್ಯೋ ತಗ್ಸಿಬಿಟ್ರಾ? ತೆಗಿಗೆ ಕರ್ಕೋಗಿರೋದಾ? ನೋಡು, ಏನಾರು ತರಬೇಕಾ ಬತ್ತಾಮಿ ಮಂಡಿಕ್ಕೆ? ಇಲ್ಲ, ಇವನು ಪ್ರಕಾಶನ್ ಕರ್ಕ ಬತ್ತಾಮಿ ಗಾಡೀಲಿ. ಏನಾರು ತರಬೇಕಾ? ಸರಿ ಸರಿ ಸರಿ. ಸರಿ. ಏನು ಬೇಡ ಅಂದಿ ಹಂಗಾರೆ? ಏನಾದ್ರು ತಿನ್ನು ಕೇಳಿದಾರ ಅವಳಿಗೆ, ಲಕ್ಷ್ಮಿಗೆ? ಸರಿ ಸರಿ ಬಿಡು, ಆಯಿತು. ಹಂಗಾರೆ ಬ್ರೆಡ್ ಏನಾರು ಹಿಡ್ಕೊಬತ್ತೀನಿ. ಸರಿ ಸರಿ ಸರಿ. ಇಲ್ಲೇ ಆಮಿ ಬಂದು ಒಂದು 10-15 ನಿಮಿಷ ಆಯ್ತೆ ಬರೋಕೆ ಬಂದು. ಏನಂದ್ರಂತಮ್ಮಿ ಮಗ ಗೌರಿ? ಗರ್ಭಕೋಶ ತೆಗ್ಸೋಕೆ ಆಪ್ರೇಷನ್ ಮಾಡ್ಬೇಕಂತೆ ಕರ್ಕೊ ಹೋಗಿದಾರಂತೆ. ಇವಾಗ ನಮ್ಮ ಬರೋಷ್ಟೊತ್ತಿಗೆ ಅವಾಗೆ ಕರ್ಕೊ ಹೋಗೋರೆ. ನಾವು ಬರೋಷ್ಟೊತ್ತಿಗೆ ಕರ್ಕೊಬಂದು ಮನಗಿಸಿರ್ತಾರೆ ಅನಿಸುತ್ತೆ ಗುಂಡಜ್ಜಿ. ಎಷ್ಟು ಬೇಜಾರಾಯ್ತಾ ಅದೇ ನೋಡು. ಯಾಕೆ ಬೇಕಿಂತ ಮಕ್ಕಳು? ಒಂದು ಅಂಗನೇ ಕಳ್ಕೊಂಡಂಗೆ ಆಯ್ತಲ್ಲ ಗುಂಡಜ್ಜಿ ಅವಳೀಗ ದೇಹದಲ್ಲಿ. ಮನ್ಸನಿಗೆ ಭಾರಿ, ಅದು ಹೆಣ್ಮಕ್ಳಿಗೆ ಭಾರಿ ಇಂಪಾರ್ಟೆಂಟ್. ಅದೊಂದು ಅಂಗನೇ ಕಳ್ಕೊಬಿಟ್ಲಲ್ಲ ಗುಂಡಜ್ಜಿ. ಒಬ್ಬನೇ ಮಗ ಅಂತ ಸಾಕಿ ಹಿಂಗಾಗಬಾರ್ದಾಗಿತ್ತು ನಮ್ಮ ಲಕ್ಷ್ಮಕ್ಕನಿಗೆ. ಅಯ್ಯೋ ಏನು ಮಾಡೋಕ್ಕಾಗೋದಿಲ್ಲ ಬಿಡು, ಜೀವ ಉಳಿತಲ್ಲ, ಅದಕ್ಕೆ ಖುಷಿ ಪಡಬೇಕು. ಏನೋ ತರ ಕೇಳೋದ್ಲ, ಏನು ಹೇಳಿದ್ಲು? ಏನಾರು ತಕೋ ಹೋಗಿದ್ರೆ ಹೇಳು, ಇಲ್ಲೇ ನಿಲ್ಲಿಸ್ಬಿಟ್ಟು ತಕೋ ಅಮ್ಮ. ಏನೂ ಇಲ್ಲ, 1-2 ನೈಟಿ ಥರ ಕೇಳೋಳೆ. ನೈಟಿ ತಗೋ ಹೋಗ್ಬೇಕಂತೆ. ಆಮೇಲೆ ಒಂದು ಟವಲ್ ಥರ ಕೇಳೋದು, ಆಮೇಲೆ ಇದು ಥರ ಕೇಳೋದು ಬಿಡು. ಅಲ್ಲಿ ಇಳಿದಾಗ ಹೇಳ್ತೀನಿ. ಇಲ್ಲಿ ರಮೇಶ ಅವನೇ ಬೇಡ, ಅಲ್ಲಿ ಇಳಿದಾಗ ಹೇಳ್ತೀನಿ, ಅಷ್ಟು ತಗೋಬಾ ಸಾಕು, ಇನ್ನೇನು ಬೇಡ, ತಿನ್ನೋಕ್ಕೂ ಏನು ಬೇಡ ಅಂತ ಅಂದ್ಬಿಟ್ಟು ಅಂದ್ಲು. ಆದರೆ ಹೆಂಗೆ ಬರೀ ಕೈಲಿ ಹೋಗೋದು ಗುಂಡಜ್ಜಿ? ಹಣ್ಣು ಪಣ್ಣು ಇದನ್ನು ಹಿಡ್ಕೊ ಹೋಗುವ, ಬ್ರೆಡ್ ಏನಾರು ಹಿಡ್ಕೊ ಹೋಗುವ. ಸರಿ. ಕ್ಯಾಂಚಿ ಕ್ಯಾಂಚಿ. ಓ ಗೌರಿ, ಗುಂಡಜ್ಜಿ ಬಂದ್ರಾ? ಬರ್ರಿ ಬರ್ರಿ, ನೋಡ್ರಿ ಹೆಂಗಾಯ್ತು ನಮ್ಮ ಲಕ್ಷ್ಮಕ್ಕನಿಗೆ ಅಂತ. ಸಿದ್ದಣ್ಣ ಏನು ಹೇಳಿದರು ಡಾಕ್ಟ್ರು? ಒಳಕ್ಕೆ ಹೋಗಿ ನೋಡ್ಬೋದಂತ? ಇಲ್ಲ ಗುಂಡಜ್ಜಿ, ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ. ನನಗೆ ಕೈ ಕಾಲೇ ಓಡ್ತಾ ಇಲ್ಲ. ಆಪ್ರೇಷನ್ ಸಕ್ಸಸ್ ಆಗಿ ಇಲ್ಲಿ ವಾರ್ಡಕ್ಕೆ ತಂದು ಹಾಕ್ತೀವಿ ಅಂತಂದ್ರು, ಇನ್ನೂ ವಾರ್ಡಕ್ಕೆ ತಗೊಬರ್ನಿಲ್ಲ. ಇನ್ನೂ ಆಪ್ರೇಷನ್ ಥಿಯೇಟ್ರಲ್ಲೇ ಅವಳೆ. ಯಾವಾಗ ತಗೊಬಂದು ಹಾಕ್ತಾರೋ ವಾರ್ಡ್ಗೆ ಗೊತ್ತಿಲ್ಲ. ಕ್ಯಾಂಚಿ, ಸರಿಯಾದ ಸಮಯಕ್ಕೆ ದುಡ್ಡು ಕೊಡೋಕೆ ಹೋಗಿದೆ ಕಣವ ನೀನು. ಇಲ್ಲ ಅಂದಿದ್ರೆ ಅವನು ಇನ್ನೂ ಏನು ಮಾಡಿರೋನೋ ಏನೋ, ಇನ್ನು ಎಷ್ಟು ಹೊಡೆದಿರೋನೋ ಏನೋ, ಸಾಯಿಸೇ ಬಿಡೋನೋ ಏನೋ ಕಣವ. ಅಯ್ಯೋ ಗುಂಡಜ್ಜಿ, ನಾನು ಅಲ್ಲೇ ನಿಂತಿದ್ರು ನನ್ನ ಎದುರಿಗೆ ಡೇಟ್ ಹೊಡೆದ್ನ ಗೊತ್ತಾ? ಅವ್ನು ಕೈ ಸೇದುರೆ ನನ್ನೆ ಯಾವಳು ಅಂತ ಕೇಳ್ತಾನೆ. ಇದೆಲ್ಲ ಮುಗಿಲಿ, ಸ್ವಲ್ಪ ಮಾಡಿಸ್ತೀನಿ. ಅವನಿಗೆ ಈಗ ಕಂಪ್ಲೇಂಟ್ ಮಾಡಿದ್ದೀವಿ.
ಕಂಪ್ಲೇಂಟ್ ಕೊಟ್ರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೋದು ಅಂತಂದ್ರು, ಕೊಟ್ಟಿದ್ದೀವಿ ಕಂಪ್ಲೇಂಟ. ಅದು ಏನು ಮಾಡೋಣ, ಏನು ಕಥೆಯೋ ನೋಡೋಣ. ನೋಡಿ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಎಲ್ಲರೂ? ಹಾಂ, ಏನು ಇಷ್ಟು ಜನ ನಿಂತಿದ್ದೀರಾ? ಇಷ್ಟು ಜನ ಎಲ್ಲ ಇರಬಾರ್ದು ಹಾಸ್ಪಿಟ್ಲಲ್ಲಿ, ಡಿಸ್ಟರ್ಬ್ ಆಗುತ್ತೆ ಬೇರೆ ಪೇಷಂಟ್ಸ್ಗಳಿಗೆ. ಸಿದ್ದಣ್ಣ ಅವರೇ, ಲಕ್ಷ್ಮಿ ಅವ್ರನ್ನ ನಾವು ವಾರ್ಡಿಗೆ ಶಿಫ್ಟ್ ಮಾಡಿದ್ದೀವಿ, ನೀವು ಹೋಗಿ ನೋಡ್ಬೋದು. ಏನವ, ನಾವು ಹೋಗಿ ನೋಡ್ಬೋದೇ? ಇಷ್ಟು ಜನ ಒಟ್ಟೊಟ್ಟಿಗೆ ಹೋಗಿ ನೋಡಬೇಡಿ, ಒಬ್ಬೊಬ್ಬರಾಗಿ ಹೋಗಿ, ಇಲ್ಲ ಅಂತಂದರೆ ಇಬ್ಬರು ಹೋಗಿ ಬಂದಮೇಲೆ ಇನ್ನಿಬ್ಬರು ಹೋಗಿ. ಇಷ್ಟು ಜನ ಒಟ್ಟಿಗೆ ಹೋದರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಬೇರೆ ಪೇಷಂಟ್ಸ್ಗಳಿಗೆ, ಆಯಿತಾ? ಬೇಗ ನೋಡ್ಕೊಂಡು ಬನ್ನಿ, ಇದು ವಿಸಿಟಿಂಗ್ ಅವರ್ಸ್ ಅಲ್ಲ. ಆದರೂ ನಿಮ್ಗೆ ಹೇಳ್ತಾ ಇದ್ದೀನಿ, ಇವಾಗ ತಾನೇ ಶಿಫ್ಟ್ ಮಾಡಿರೋದು, ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ ಪೇಷಂಟ್ಗೆ, ಓಕೆ? ಹಾಂ ಸರಿ ಕಣವ, ಸರಿ ಸರಿ, ನಾನು ಗೌರಿ ಹೋಗಿ ನೋಡ್ಕೊ ಬರ್ತೀವಿ. ಸರಿ ಗುಂಡಜ್ಜಿ, ನೀವೇ ಹೋಗಿ ನೋಡ್ಕೊ ಬರ್ರಿ, ನಾನು ಆಮೇಲೆ ನೋಡ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ಗೌರಿ, ಗುಂಡಜ್ಜಿ ಈಗ ಬಂದ್ರಾ? ಬರ್ರಿ, ಕೂತ್ಕೋಕ್ಕಾಗೋದಿಲ್ಲ ನನ್ನ ಕೈಲಿ, ಈಗ ತಾನೇ ಆಪ್ರೇಷನ್ ಮಾಡೋರೆ. ನನ್ನ ಮಗ ಬರ್ನಿಪ್ಪ ಗುಂಡಜ್ಜಿ. ಅಯ್ಯೋ ತಾಯಿ, ಹಿಂಗೆಲ್ಲ ನೀನು ಒಂದು ಅಂಗನೇ ಕತ್ತರಿಸ್ಕೊಳಂಗೆ ಮಾಡವನೆ, ಇನ್ನೂ ಮಗ ಅಂತೀಯಲ್ಲೇ? ಹಾಂ, ಬರ್ನಿಲ್ಲ ಕಣವ, ಅವನು ಬರ್ನಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಅದೇನಾಗಿದ್ದು ಊರಿಗಂತೂ ಯಾವ ಪೊಲೀಸ್ನವರು ಇನ್ನೂ ಬಂದಿರಲಿಲ್ಲ. ಇಂಥ ಕೆಲಸ ಮಾಡ್ಬಿಟ್ನಲ್ಲೇ ನಿನ್ನ ಮಗ ನಿನಗೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಯಾಕೆ ಕೊಡ್ಕೋದ್ರಿ ಗುಂಡಜ್ಜಿ ನನ್ನ ಮಗನ ಮೇಲೆ? ಅಯ್ಯೋ, ಹಿಡ್ಕೊ ಹೊಂಟೋದಾರೋ ಏನೋ ಈಗ ನನ್ನ ಮಗನ್ನ. ಎತ್ತಿ ಕಪಾಲ ಕೊಡ್ದು ಬಿಡ್ತೀನಿ ಮಗ ನಿನಗೆ. ಇಷ್ಟೆಲ್ಲ ಮಾಡೋನಿಗೆ ಪೊಲೀಸ್ನವ್ರು ಹಿಡ್ಕೊ ಹೋಗ್ದೆ ಇನ್ನೇನು ಮಾಡ್ತಾರೆ? ಸುಮ್ಮನಿಕೋ, ಬುದ್ಧಿ ಕಲೀಲಿ. ನೀನಾರು ಕಲಿಸ್ತಾರೆ, ಅವ್ರು ಯಾರು ಕಲಿಸ್ತಾರೆ, ಮನಿಕೋ ಸುಮ್ಮನೆ. ಹಂಗಂತ ಗುಂಡಜ್ಜಿ, ನಾನು ಬದುಕಿರಂಗೆ ನನ್ನ ಮಗನ ಪೊಲೀಸ್ ಸ್ಟೇಷನ್ ಕಳಿಸ್ಬೇಕಾ? ಇಲ್ಲ, ನಮ್ಮ ಅಂಟಿಯವ್ರನ್ನ ಕರಿ, ಕಂಪ್ಲೇಂಟ್ ವಾಪಸ್ ತಗೋಕ್ಕೆ ಹೇಳ್ತೀನಿ, ಕರಿ. ಲಕ್ಷ್ಮಿ, ಸುಮ್ಮನೆ ಮನಿಕೋ ಲಕ್ಷ್ಮಿ. ಅದೇನು ಮಾತು ಅಂತ ಮಾತಾಡ್ತಾ ಇದೆಯೇ? ಏನಿಲ್ಲ, 1 ತಿಂಗಳು 2 ತಿಂಗಳು ಇದ್ದು ಬುದ್ಧಿ ಕಲ್ತ್ಬಿಟ್ಟು ಬರಲಿ, ಮನಿಕೋ. ಏನಮ್ಮ, ಲಕ್ಷ್ಮಿ ಅಂದರೆ ನೀವೇ ತಾನೇ? ಓ ಸರ್, ನಾನೇ, ಹೇಳಿ ಸರ್. ನಿಮ್ಮ ಮಗ ನಿಮಗೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದಿದ್ದಾನೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಮ್ಮ. ನಿಮ್ಮ ಯಜಮಾನ್ರು ಮತ್ತು ನಿಮ್ಮ ಜೊತೆಗೆ ಇನ್ನೊಬ್ರು ಯಾರೋ, ನಿಮ್ಮ ಯಜಮಾನ್ರ ಜೊತೆಗೆ ಇನ್ನೊಬ್ರು ಯಾರೋ ಲೇಡಿ ಇದ್ರು, ಅವ್ರು ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದಾರೆ. ಏನಮ್ಮ, ನಿಮ್ಮ ಮಗ ನಿಮ್ಗೆ ಹಿಡ್ಕೊಂಡು ಹೊಡೆದಿದ್ದು ನಿಜನಾ? ಇಲ್ಲ ಇಲ್ಲ ಸಾಹೇಬ್ರೆ, ನನ್ನ ಮಗ ನನಗೆ ಹೊಡಿನಿಲ್ಲ. ದನ ಗುದ್ದುಬಿಟ್ಟಿದ್ದು ನನಗೆ ಹೊಟ್ಟೆಗೆ, ಹಿಂಗೆ ಮುಂದೆ ನಿಂತಿದ್ದು ಗುದ್ದುಬಿಡ್ತು ಅಷ್ಟೇ ಸಾಹೇಬ್ರೆ. ಎಲ್ಲಾದರೂ ಪ್ರಪಂಚದಲ್ಲಿ ಮಗ ತಾಯಿಗೆ ಹೊಡಿದು ಉಂಟಾ? ಇಲ್ಲ, ನನ್ನ ಮಗ ಹೊಡಿನಿಲ್ಲ ಸಾಹೇಬ್ರೆ, ಸುಮ್ಮನೆ ಕೊಟ್ಟವ್ರೆ. ನಾನು ಹೇಳ್ತೀನಿ ನಮ್ಮ ಅಂಟಿಯವನಿಗೆ ಹೆಂಗೆ ಕೊಡಬೇಡ, ನಮ್ಮ ಅಟ್ಟಿಯವನಿಗೆ ಹೊಸಿ ಮಗನ ಮೇಲೆ ಕೋಪ, ಅದಕ್ಕೆ ಹೆಂಗೆ ಕೊಟ್ಟವ್ರೆ. ಇಲ್ಲ ಇಲ್ಲ ಸಾಹೇಬ್ರೆ, ನನ್ನ ಮಗ ಹೊಡಿನಿಲ್ಲ. ಲಕ್ಷ್ಮಿ, ಸುಮ್ಮನೆ ಸುಳ್ಳು ಹೇಳ್ಬೇಡ ಲಕ್ಷ್ಮಿ ನೀನು. ಇಲ್ಲ ಸಾಹೇಬ್ರೆ, ಇವನ್ ಮಗನೇ ಹೊಡೆದಿರೋದು. ಸಾಕ್ಷಿಗೆ ಆಚೆಗೆ ಅಜ್ಜಕ ನಿಂತೋಳೆ, ಅವಳ ಕಣ್ಣೆದ್ರಿಗೆ 2-3 ಏಟ್ ಹೊಡೆದವನೆ. ಇವಳ ಮಗ ಹೊಡೆದಿರೋದು ದಿಟ್ವೆ ಸಾಹೇಬ್ರೆ. ಇವಳು ಮಗನ ಮೇಲಿರೋ ಮೋಕೆ ಸುಳ್ಳು ಹೇಳ್ತಾವಳೆ, ದಿಟ್ವೆ. ಅವರು ಕಂಪ್ಲೇಂಟ್ ಕೊಟ್ಟಿರೋದೇನು ಸುಳ್ಳಲ್ಲ. ಇವಳಿಗೆ ಮಗನ ಮೇಲೆ ಪ್ರೀತಿ ಜಾಸ್ತಿ, ಒಬ್ಬನೇ ಮಗ ಅಂತ, ಅದಕ್ಕೆ. ನೋಡಮ್ಮ, ನಮ್ಮ ಹತ್ರ ನೀವು ಸುಳ್ಳು ಹೇಳಬಾರ್ದು. ನಿಮ್ಮ ಮಗನ್ನೇನು ನಾವು ಕರ್ಕೊಂಡೋಗಿ ಗಲ್ಲಿಗೇರಿಸ್ಬಿಡೋದಿಲ್ಲ. ಯಾಕೆ ಹಿಂಗೆ ಮಾಡಿದೆ ಅಂತ 1-2 ತಿಂಗಳು ಏನು ಶಿಕ್ಷೆ ಆಗುತ್ತೆ ಆಫ್ ಮಾಡ್ರಿಗೆ ಶಿಕ್ಷೆ ಕೊಟ್ಬಿಟ್ಟು ಕಳಿಸ್ತೀವಿ ಅಷ್ಟೇ. ಹಾಂ, ಇಂಥ ಕೆಲಸ ಮಾಡೋನೇ ನೀನು ಇನ್ನೂ ವಹಿಸ್ಕೊಂಡು ಮಾತಾಡ್ತೀಯಲ್ಲಮ್ಮ ನೀನು. ಗುಂಡಜ್ಜಿ, ಸುಮ್ಮನಿರು ಗುಂಡಜ್ಜಿ. ಸಾಹೇಬ್ರೆ ನೋಡಿ, ನೀವು ಗಲ್ಲು ಏರಿಸ್ತಿರೋ ಬಿಡ್ತಿರೋ, ನನ್ನ ಮಗ ಯಾವತ್ತೂ ಜೈಲಿಗೆ ಹೋದನಲ್ಲ. ನಿಮ್ಮ ಕೈ ಮುಗಿತೀನಿ ಸಾಹೇಬ್ರೆ, ಕರ್ಕೊ ಹೋಗ್ಬೇಡ್ರಿ ಅವನ್ನ. ನಾನು ಹೇಳಿಕೆ ಕೊಡ್ಬೇಕಲ್ವಾ? ನಾನೇ ಇಲ್ಲ ಅಂತ ಅವನಿಯಲ್ಲ. ಕಂಪ್ಲೇಂಟ್ ವಾಪಸ್ ತಗೋತೀವಿ, ಕರ್ಕೊ ಹೋಗ್ಬೇಡ್ರಿ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಇಷ್ಟೆಲ್ಲ ಅಂದಮೇಲೆ ನಾವು ಏನು ಮಾಡೋಕ್ಕಾಗಲ್ಲಮ್ಮ. ನಮ್ಮ ಕಾನ್ಸ್ಟೇಬಲ್ ಒಳಗೆ ಬರ್ತಾರೆ, ಪೇಪರಿಗೆ ಸೈನ್ ಹಾಕ್ಬಿಟ್ಕೊಡಿ. ನೀವೇ ಇಲ್ಲ ಅಂತಂದಮೇಲೆ ನಾವೇ ಕರ್ಕೊಂಡು ಹೋಗೋಕ್ಕಾಗುತ್ತೆ? ಆಗಲ್ಲ. ನೀವು ಇಷ್ಟು ವಹಿಸ್ಕೋಬಾರ್ದು ಮಕ್ಕಳನ್ನ, ನೀವೇ ಹಾಳು ಮಾಡ್ತಾ ಇರೋದು ನಿಮ್ಮ ಮಗನ್ನ. ನೋಡಿ, ತನ್ನ ಮಗ ಎಷ್ಟೇ ತನ್ನ ತಾಯಿಗೆ ನೋವು ಕೊಟ್ಟಿದ್ರು ಅವಳು ಕಂಪ್ಲೇಂಟ್ ಕೊಡೋಕೆ ಒಪ್ಕೋತಾ ಇಲ್ಲ. ಯಾವ ತಾಯಿನೂ ಒಪ್ಕೊಳ್ಳೋದು ಇಲ್ಲ. ಕತೆ ಇನ್ನೇನು ಸ್ವಲ್ಪ ದಿನದಲ್ಲೇ ಮುಗಿದೋಗುತ್ತೆ. ಮತ್ತೆ ಹೊಸ ಕತೆಗಳನ್ನ ಮಾಡ್ತೀನಿ.
ಹಾಗೆ ಸ್ವಲ್ಪ ಜನ ನೋಡ್ಬಿಟ್ಟು ಲೈಕ್ ಕೊಡ್ತಾ ಇಲ್ಲ, ದಯವಿಟ್ಟು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ಹೊಸ ಹೊಸ ಕತೆಗಳ ಜೊತೆ ಬರೋದಕ್ಕೆ ಪ್ರೋತ್ಸಾಹ ಆಯ್ತದೆ ನಮ್ಗೆ. ಒಂದೊಂದು ಲೈಕ್ ಕೊಟ್ಟರೆ ನೀವು ಲೈಕ್ ಕೊಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳೋದು ಮರಿಬೇಡ್ರಿ.